ಬ್ರಹ್ಮರಾಕ್ಷಸಿ ಎಂಟ್ರಿ ಕೊಟ್ಲೋ ಅವಳು ಡೆಫಿನೆಟ್ ಆಗಿ ಕಾವೇರಿಗೆ ಮದುವೆಗೆ ಒಪ್ಸಿರ್ತಾಳೆ. ಅಲ್ಲಿಗೆ ನಮ್ಮ ಐಡಿಯಾ ತೋಪೆ. ಏನು, ಕಾವೇರಿ ಮದ್ವೆಗೆ ಒಪ್ಕೊಂಡಿರ್ತಾಳ? ಮತ್ತಿನ್ನೇನು, ಸರ್ಸು ಇಷ್ಟು ದೂರ ಬಂದು ಕಿವಿ ಊದಿದ್ದಾಳೆ ಅಂದರೆ ಕಾವೇರಿಗೆ ತಲೆ ಕೆಡಿಸಿರ್ತಾಳೆ. ಇಲ್ಲ, ನಾನು ಸುಮ್ಮನೆ ಬಿಡಲ್ಲ. ಹೇಗಾದರೂ ಮಾಡಿ ಈ ಸಂಬಂಧನ ತಪ್ಪಿಸ್ಬೇಕು. ಗಾಡಿ ಇವಾಗ ರೂಟಿಗೆ ಬರ್ತಾ ಇದೆ. ಮತ್ತೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಆದರೂ ನೀನು ಹಾರಾಡೋದು ಇಲ್ಲಿ ಮಾತ್ರ ಅಂತ ಅನ್ಸತ್ತೆ. ಕಾವೇರಿ ಮತ್ತು ಸರ್ಸು ಮುಂದೆ ನೀನು ಕೋಬುರ ಅಲ್ಲ, ಹಲ್ಕಿತ್ತ ಹಳೆ ಪಿಂಗ. ನನಗೇನೋ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಸಮಸ್ಯೆ ಅವ್ರ ಬುಡಕ್ಕೆ ಬಂದರೆ ಹಗ್ಗಾನೂ ಹಾವಾಗುತ್ತೆ. ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ಹಲೋ ಹಲೋ ಕಾವೇರಿ, ಇಟ್ಸ್ ಮೀ ಆಕಾಶ್. ಆಕಾಶ? ಯಾವ ಆಕಾಶ್? ನಾನು ರೀ, ನಿಮ್ಮನ್ನು ನೋಡೋದಕ್ಕೆ ಬಂದಿದ್ನಲ್ಲ, ನಿಮ್ಮ ಡ್ಯಾಡಿ ಅವ್ರ ಫ್ರೆಂಡ್ ಮಗ. ಹಾಂ, ಹೇಳಿ. ಅವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಲಿಲ್ಲ. ನಾವಿಬ್ಬರು ಎಲ್ಲಾದರೂ ಮೀಟ್ ಮಾಡ್ಬೋದಾ? ಅಲ್ಲ, ಅವತ್ತು ನಿಮಗೆ ಮಾತಾಡೋ ಅವಕಾಶ ಇದ್ರೂ ಮಾತಾಡದೆ ನನಗೆ ಹುಡುಗಿ ಓಕೆ ಅಂತ ಹೇಳಿಬಿಟ್ರಿ. ಹಾಂ, ಇವತ್ತು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಅವತ್ತು ನಿಮ್ಮನ್ನು ನೋಡಿದ ತಕ್ಷಣ ಬೇರೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಸರಿ, ಕಾಫಿ ಡೇಯಲ್ಲಿ ಮೀಟ್